11 ಗಂಟೆ ಆದರೂ ಈಗ ಮೈ ಮುಟ್ಕೊಂಡು ಕೂತಿದ್ದೀಯಲ್ಲ ನೀನು. ನಾನು ಕುಡಿತಾ ಇದ್ದೀನಾ? ದೊಡ್ಡ ಮೊಗ್ಗು ಕುಡಿತಿದ್ಯಾ? ಬೇಕೋ ಬೇಡೋ ಬ್ರೇಕ್ಗಳು ತಗೋತಾನೆ ಇರಬೇಕಾಗ್ತದೆ. ಯಾಕಂದರೆ ನಾವೇನು ಫ್ರೆಶ್ ಅಪ್ ಆಗಿಲ್ಲ. ಆಫ್ಟರ್ ಅ ಲಾಂಗ್ ಮನುಗೆ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ. ಹೆಂಗಸ್ರು ಇದ್ರೆ ಗಾಸಿಪ್ಗಳು ಚೆನ್ನಾಗಾಗತ್ತಪ್ಪ. ಒಂದು ಮುಕ್ಕಾಲು ಈಗ ನನಗೆ ಗೊತ್ತಿಲ್ಲ, ಆಚೆ ಕಡೆ ಹೋಟ್ಲಿಂದ ಊಟ ತಂದು ಇಡಬೇಕಾ ಇಡಬಾರ್ದ ಅನ್ನೋ ಐಡಿಯಾನೇ ಇಲ್ಲ. ಕೇಳ್ತಿರೋದು ಊಟ ಬೇಕು ನನಗೆ, ಊಟ. ಮೊದಲು ನಮ್ಮನ್ನು ನಾವು ಸಾಕತ್ತೀವಿ. ಜಾಮೂನ್ ಖಾಲಿನಾ? ಥ್ಯಾಂಕ್ ಯು ಸೋ ಮಚ್ ಆಂಟಿ, ಸೂಪರ್ ಡೂಪರ್ ಆಗಿತ್ತು ಜಾಮೂನು, ಸ್ಯಾಟಿಸ್ಫೈಡ್. ಇಟ್ಟವ್ರೆ ನನಗೆ, ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ನೋಡಿದ್ರೆ ಎಷ್ಟು ಬಿಸಿಲಿದೆ, ಬಟ್ ಒಳಗಡೆ ಫುಲ್ ಗಡಗಡಾನ ಚಳಿ ಇದೆ. ಈ ಸ್ವೆಟರ್ನೆಲ್ಲ ಹಾಕೋಬಿಟ್ಟಿದ್ರು ಅಂತೂ ತೆಗಿಯೋಕ್ಕೆ ಮನಸ್ಸಾಗಲ್ಲ. ಇನ್ನು ತಣ್ಣೀರು ಮುಟ್ಟಕ್ಕಂತೂ ಮನಸ್ಸೇ ಆಗಲ್ಲ ಬಿಡಿ. ಹೋಗಿ ಬ್ರಷ್ ಮಾಡ್ಕೊಂಡು ಮಕ್ಕೊಂಚೂರು ನೀರು ಹಾಕೊಂಡು ಬರೋ ಅಷ್ಟೊತ್ತಿಗೆ ಅಯ್ಯೋ ಏನೋ ಸಾಧನೆ ಮಾಡಿದ್ವೇನೋ ಅನ್ನೋ ಫೀಲ್ ಬಂದ್ಬಿಡತ್ತೆ. ಏನಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. 11 ಗಂಟೆ ಆದರೂ ಈಗ ಮೈ ಮುರ್ಕೊಂಡು ಕೂತಿದ್ದೀಯಲ್ಲ ನೀನು. 11 ಗಂಟೆ ಮೈ ಮುರಿಯೋದು ಲೆಕ್ಕ ಬರಲ್ಲ, ಮಲ್ಗೋದು ಯಾವಾಗ ಲೆಕ್ಕ ಬರುತ್ತೆ? ಅದು ಹಳೆ ಸ್ಟೋರಿ. ಅದು 2 ರೌಂಡ್ ಕಾಫಿ ಕುಡಿದ್ಬಿಟ್ಟು ಕೂತವ್ರೆ, ಹಾಲಿಲ್ಲ, ನನಗೂ ಬೇಕು. ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ನಮ್ಮ ಯಜಮಾನ್ರಿಗೆ. ಹೋಗಿ ತರ್ತೀವಿ, ವೆಯ್ಟ್ ಮಾಡಿ. ಹೋಗ್ಬಿಟ್ಟು ಬಾ ಹೋಗಿ. ಸಾರಿ ಏನಿಲ್ಲ, ಬಂದ ತಕ್ಷಣ 1 ಕಪ್ ಕಾಫಿ ಕುಡಿದ್ಬಿಟ್ರೆ. ಈಗಂತೂ ನಮ್ಮ ಮನೆಯಲ್ಲಿ ಎಷ್ಟು ಮನು ದಿನಕ್ಕೆ 2 ಲೀಟ್ರ್ ಹಾಲು ಖಾಲಿ ಆಗತ್ತಾ ಅಲ್ವಾ? ಆಲ್ಮೋಸ್ಟ್ 2 ಲೀಟ್ರ್ ಆರಾಮಾಗಿ ಆಗೋಗುತ್ತೆ. ಸರಿ ಓಟ್ಪ. ಹಂಗಂತ ನಾನು ಕಾಫಿ ಕುಡಿದು ಹಾಲು ಖಾಲಿ ಆಗ್ತದೆ ಅಂತಲ್ಲ, ನಾನು ಕುಡಿತಾ ಇದ್ದೀನಾ? ನೀನೇ ಹಾಲು ಕುಡಿತೀರ, ದೊಡ್ಡ ಮೊಗ್ಗು ಕುಡಿತಿದ್ಯಾ? ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ ವಿಡಿಯೋ ಕಂಟಿನ್ಯೂಷನ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ಎಟ್ ಅಗೈನ್ 1-2 ಡೇಸ್ ಬ್ರೇಕ್ ಆಯಿತು ನೋಡಿ. ಹಿಂಗೆ ಏನಾದ್ರು ಆಗ್ತಾನೆ ಇರುತ್ತೆ ಲೈಫಲ್ಲಿ. ಆವಾಗ ಬೇಕೋ ಬೇಡೋ ಬ್ರೇಕ್ಗಳು ತಗೋತಾನೆ ಇರಬೇಕಾಗ್ತದೆ. ಸೊ ಏನು ಮಾಡೋಕ್ಕಾಗಲ್ಲ. ಗೋ ವಿತ್ ದಿ ಫ್ಲೋ ಅನ್ನೋ ಥರ ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕು ಅದಕ್ಕೆ ಕೊಡಬೇಕಾಗತ್ತೆ, ಸಮಯ ಸಂದರ್ಭಕ್ಕೆ ತಕ್ಕಂಗೆ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೆ ಬೆಳಗ್ಗೆನೇ ಎದ್ದು, ನೆನ್ನೆ ಅವರೆಕಾಯಿ ತಗೊಂಡಿದ್ದೆ, ಬೆಳಗ್ಗೆನೇ ಎದ್ದು ಬಿಡಿಸಿ ಅವರೆಕಾಳು ಉಪ್ಪಿಟ್ಟು ಮಾಡಿ ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ಬಿಟ್ಟು ಕೂತಿದ್ದೀನಿ. ಸಾಹೇಬ್ರಿನ್ನೂ ತಿಂದಿಲ್ಲ, ಯಾಕೋ ಗೊತ್ತಿಲ್ಲ. ಯಾಕಂದರೆ ನಾವೇನು ಫ್ರೆಶ್ ಅಪ್ ಆಗಿಲ್ಲ. ಚಳಿಗೆ ಏನಕ್ಕೂ ಮೂಡ್ ಬರಲ್ಲ. ಸ್ಪೆಷಲಿ ಈ ನೀರಲ್ಲಿ ಏನಾದರೂ ಕೆಲಸಗಳು ಮಾಡಬೇಕು, ಮುಖ ತೊಳಿಬೇಕು, ಹೇಟ್ರೆಡ್ ಬಂದ್ಬಿಡತ್ತೆ ನೀರು ಕಡೆಗೆ. ನೀರು ಕುಡಿಯೋಕ್ಕೆ ಮನಸ್ಸಾಗಲ್ಲ, ಕುಡಿಯೋಕ್ಕೆ ಫೀಲೂ ಆಗಲ್ಲ. ಮನಸ್ಸಿರಲಿ ನೆನ್ಪು ಮಾಡ್ಕೊಂಡು ಕುಡಿಬೇಕು, ನೀರು ಕುಡಿಬೇಕು ಅಂತ. ಸೊ ಚಳಿಗಾಲದಲ್ಲಿ ಚೆನ್ನಾಗಿ ನೀರು ಕುಡಿಬೇಕು, ಇಲ್ಲ ಅಂದರೆ ಸ್ಕಿನ್ನೆಲ್ಲ ಡ್ರೈ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನಿಲ್ಲ, ಈಗ ಭರ್ಜರಿ ತಿಂಡಿ ತಿಂದ್ಬಿಟ್ಟು ಕೂತಿದ್ದೀವಿ ಮಾತಾಡ್ಕೊಂಡು ಇಬ್ರು. ನಾನು ತಿನ್ಕೊಂಡು ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಪ್ಪ ನೀನು ಮಾತಾಡ್ಕೊಂಡು ತಿನ್ಕೊಬಿಡು ಬಿಸಿ ಬಿಸಿ ಅಂತ. ಯಾಕೋ ಕೇಳ್ತಾ ಇಲ್ಲ. ಯಾವಾಗ ಮನ್ಸಾಗತ್ತೆ ತಿನ್ಲಿ. ಇವತ್ತು ನಮ್ಮ ಅಣ್ಣ ಅತ್ತಿಗೆ ಬರ್ತಿದ್ದಾರೆ ಊರಿಂದ. ಆಫ್ಟರ್ ಅ ಲಾಂಗ್ ಮನುಗೆ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ. ನಾನ್ ವೆಜ್ ಮಾಡ್ತೀನಲ್ಲ ಅದಕ್ಕೆ 3 ಡೇಸಿಂದನೇ ರೆಸಿಪಿಗಳೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನೋ ಫುಲ್ಲು ದೊಡ್ಡದಾಗಿ ಒಂದು ವೆರೈಟಿಗಳು ಮಾಡ್ತೀವಿ ಅನ್ನೋ ಥರ. ಏನು ಮಾಡೋದು ಅದು ಮಾಡಿಬಿಡೋಣ ಇದು ಮಾಡಿಬಿಡೋಣ ಅಂತ. ಅಂದರೆ ಆ ಥರ ಟೇಸ್ಟಿಯಾಗಿ ಮಾಡಿಬಿಡೋಣ, ಈ ಥರ ಟೇಸ್ಟಿಯಾಗಿ ಮಾಡಿಬಿಡೋಣ, ಅದು ಯಾವ್ದು ಸಿಂಪಲ್ ಆಗುತ್ತೆ ಅಂತ ಡಿಸ್ಕಷನ್ ನಡೀತಾ ಇದ್ದಿದ್ದು. ರಿಸ್ಕು ಇರಬಾರ್ದು, ಪಾತ್ರೆನೂ ಬೀಳಬಾರ್ದು, ನೀಟಾಗಿ ತೊಳೆದು ಇಡೋ ಥರ ಈಸಿಯಾಗಿ ಇರಬೇಕು. ಆ್ಯಂಡ್ ಒಂದೇ ಟೈಮಿಗೆ ಖಾಲಿ ಆಗಬೇಕು ಇಂಪಾರ್ಟೆಂಟಾಗಿ. ಯಾಕೆಂದರೆ ನಾಳೆ ಸಂಡೇ. ಹಾಗಾಗಿ ಕೊನೆಗೇನು ಡಿಸೈಡ್ ಮಾಡಿದ್ದು ನಾವು? ಬಿರಿಯಾನಿ, ಆಮೇಲೆ ಇದು ಏನಂತಾರೆ ಕಬಾಬ್, ಇದರಲ್ಲಿ OTG ತಂದೂರಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಮಾಡೋದು, ಮಧ್ಯಾಹ್ನಕ್ಕೆ ಏನು ಮಾಡಲ್ಲ. ಸೊ ಹಂಗಾಗಿ ಇನ್ನು ಇವತ್ತೇನು ಇಲ್ದಲೇ ಇರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವು, ಮತ್ತೆ ಹೋಗಿ ಬಂದು ಕುಕ್ಕಿಂಗು ಎಲ್ಲ ಆಗಲ್ಲ. ನೆಕ್ಸ್ಟ್ ವೀಕ್ ಎನ್ವೇಸ್ ಲಾಂಗ್ ವೀಕೆಂಡ್ ಇದೆ, ಹೋಗೋಣ ಬಿಡು ಅಂದ್ರು ಮನು. ಆಗ ಸುಮ್ಮನೆ ಆಗಿದ್ದೀವಿ. ಸೊ ಅದಕ್ಕೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ ಇಬ್ಬರು. ಭಾಳ ಕಷ್ಟ ಸುಖ ನಮ್ಮಿಬ್ರು ವಿಚಾರನೇ, ಬೇರೆ ಯಾರ್ದು ಮಾತಾಡ್ತಾ ಇಲ್ಲ, ಗಾಸಿಪ್ ಮಾಡ್ತಾ ಇಲ್ಲ. ಗಾಸಿಪ್ ಕಮ್ಮಿ ನಮ್ಮ ಮನೇಲಿ ನಾವು ಮಾಡೋದು. ಹೆಂಗಸ್ರಿದ್ರೆ ಗಾಸಿಪ್ಗಳು ಚೆನ್ನಾಗಾಗತ್ತಪ್ಪ, ನಮ್ಗಿಷ್ಟ. ಕಸಿನ್ಸ್ ಎಲ್ಲ ಸೇರ್ಕೊಂಡ್ರೆ ಸೂಪರ್ ಡೂಪರಾಗಿ ಗಾಸಿಪ್ ಮಾಡ್ತೀವಿ. ಈ ಗಂಡಸ್ರ ಜೊತೆ ಏನು ಮಾತಾಡ್ತೀರಾ, ಇನ್ನೂ ಒಂದು ವರ್ಡ್ ಮಾತಾಡೋಂಗಿಲ್ಲ, ಬಿಡೋ ಅಂತ ಇರ್ತಾರೆ. ಟೈಮು 1:45. ಮಂಜು ತಿಂಡಿ ತಿಂದ್ಬಿಟ್ಟು ವಿಡಿಯೋ ಒಂದು 5
ನಿಮಿಷನೂ ಇಲ್ಲ, ಒಂದು 5 ನಿಮಿಷ ಎಲ್ಲ ವಿಡಿಯೋ ಜಾಸ್ತಿ ಆಗೋಯ್ತು. ಒಂದೂವರೆ ನಿಮಿಷ ವಿಡಿಯೋ ಮಾಡಿಬಿಟ್ಟು ನೀಟಾಗಿ ಹೋಗಿ ಬಾಗಿಲು ಹಾಕೊಂಡು ಮಲ್ಗೋರೆ. ಬಾಗಿಲಾಗ ಏನಕ್ಕೆ ಹಾಕೋರೆ ಅಂದರೆ ಕತ್ಲೆ ಇರಬೇಕಂತ ರೂಮೆಲ್ಲ. ಅದಕ್ಕೆ ಬರೋ ರೂಮಿಂದು ಲೈಟು ಗೀಟು ಎಲ್ಲ ಆಫ್ ಮಾಡಿಬಿಟ್ಟು ನನಗೂ ಸಿಸ್ಟಮ್ನಲ್ಲಿ ಏನು ಸೌಂಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಲಗಿರೋದು. ಇನ್ನೂ ಎದ್ದಿಲ್ಲ, ಇದೇ ಮಾಡ್ತಾ ಇರೋದು. ಆ್ಯಕ್ಚುಲಿ 1.5 ಮಂತಿಂದ ನಡೀತಿರೋ ಕೆಲಸನೇ ಇದು. ಜಾಸ್ತಿ ರೆಸ್ಟ್ನಲ್ಲೇ ಇರ್ತಾಳೆ ಮಂಜು. 1:45. ಈಗ ನನಗೆ ಗೊತ್ತಿಲ್ಲ ಆಚೆ ಕಡೆ ಹೋಟ್ಲಿಂದ ಊಟ ತಂದು ಇಡಬೇಕಾ ಇಡಬಾರ್ದ ಅನ್ನೋ ಐಡಿಯಾನೇ ಇಲ್ಲ. ಅದು ಹೇಳ್ಬಿಟ್ಟು ಯೂಶಲಿ ಮಲ್ಗೋಡು, ಬಟ್ ಇವತ್ತೇನು ಹೇಳ್ಬಿಟ್ಟು ಮಲಗಿಲ್ಲ. ಸೊ ಆ್ಯಸ್ ಯೂಶಲಿ ನೋಡಿ, ನೆನ್ನೆ ರಾತ್ರಿ ರೂಮಲ್ಲಿ ಮಲಗಿದ್ನ ಒಂದು 3-4 ಸರಿ ಎಚ್ಚರ ಆಗೋಯ್ತು. ಎದ್ದು ಆಚೆ ಬಂದು ಆಚೆ ಒಳಗೆ ಓಡಾಡ್ತಾ ಇದ್ದೆ. ಸ್ವಲ್ಪ ಮಂಜುಗೂ ಡಿಸ್ಟರ್ಬ್ ಆಗ್ತಾ ಇತ್ತು ಅಂತ ಅನಿಸ್ತು. ಅದಕ್ಕೋಸ್ಕರ ಫೈನಲ್ ಆಗಿ ಏನು ಮಾಡಿದೆ, ಎಲ್ಲಾನು ತೊಗೊಬಂದು ಇಲ್ಲಿ ಮಲ್ಕೊಂಡಿದ್ದೆ. ರಾತ್ರಿ ಬಂದ್ಬಿಟ್ಟು ನಾನು ಯಾಕೆ ಸುಮ್ಮನೆ ಹೋಗಿ ಅವಳು ಡಿಸ್ಟರ್ಬ್ ಮಾಡಿ ಎಚ್ಚರ ಮಾಡೋದು ಅಂತ. ಈಗ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಹೋಗ್ಬಿಟ್ಟು ಊಟ ಪಾರ್ಸಲ್ ತರಬೇಕಾ ಹೋಟ್ಲಿಂದ, ಅಥವಾ ಇವಳೆ ಏನಾದರೂ ಮಾಡ್ತಾಳ ಅಂತ ಗೊತ್ತಿಲ್ಲ. ಯಾಕಂದರೆ ಇವತ್ತು ಈವ್ನಿಂಗು ಮಂಜು ಅವ್ರ ಅಣ್ಣ ಬರ್ತಾ ಇದ್ದಾರೆ ಮೈಸೂರಿಂದ. ಅವ್ರದ್ದೇನೋ ಫಂಕ್ಷನ್ ಇದೆಯಂತೆ. ಸೊ ಸ್ವಲ್ಪ ಸ್ಪೆಷಲ್ ಮಾಡಿಡೋಣ. ಯಾಕಂದರೆ ಅವರು ವೆರಿ ಒಕೇಶ್ನಲಿ ಬರೋದು ಮನೆಗೆ. ಗೊತ್ತಿಲ್ಲ ಏನು ಮಾಡಬೇಕು. ಓಲಿ ಅಟ್ಲೀಸ್ಟ್ ಚಿಕನ್ ತರಬೇಕಾ ಅದು ಐಡಿಯಾ ಇಲ್ಲ. ನನ್ನ ಫ್ರೆಂಡು ವಾಟ್ಸಪ್ನಲ್ಲಿ ಮೆಸೇಜ್ ಆಗ್ತವ್ರೆ. ಸಿಸ್ಟಮ್ ಕನೆಕ್ಟ್ ಆಗಿದೆಯಲ್ವಾ, ಅದಕ್ಕೆ ಅದು ಬೀಪ್ ಹೊಡಿತಾ ಇದೆ. ಎನಿವೇಸ್ ನೋಡೋಣ, ಇನ್ನೊಂದು 10-15 ನಿಮಿಷ ಕಾಯ್ತೀನಿ. ಅಕಸ್ಮಾತ್ ಎದ್ರೆ ಓಕೆ, ಎದ್ದೇಳಲಿಲ್ಲ ಅಂದರೆ ನಾನೇ ಎಬ್ಬರಿಸ್ಬಿಟ್ಟು ಕೇಳಬೇಕು, ಹೋಗಿ ಚಿಕನ್ ತರಲ್ಲ ಅಟ್ಲೀಸ್ಟು ಅಂತ. ಕರೆಕ್ಟಾಗಿ 4 ನಿಮಿಷ ಇದೆ 2 ಗಂಟೆಗೆ. ಇವಾಗ ಎದ್ದು ಮಂಜು ಓಡಾಡ್ತಾವ್ರು ಆಚೆ. ಇಲ್ಲಿ ಬರೋದಂಗೆ ಏನು ಅಂತ ಗೊತ್ತಿಲ್ಲ. ಫುಲ್ಲು ಎದ್ದು ಬಂದು ಫುಲ್ ನಮ್ಮ ಮೇಲೆ ಜಗಳ. ಏನಪ್ಪ ಎಬ್ಬರಿಸಿಲ್ಲ, ಹೊಟ್ಟೆ ಹಸಿಲ್ವ ನನಗೆ, ಊಟ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಮಲಗಿದ್ದೀನಿ ನಾನು. 1:15 ಮ್ಯಾಕ್ಸಿಮಮ್ ಅಂದರೆ 1:30 ಎದ್ದೇಳ್ಸಪ್ಪ ಅಂತ ಅಲಾರಮ್ ಕೊಟ್ಬಿಟ್ಟು ಮಲಗಿದ್ದೀನಿ. ಇಲ್ಲಿ ಅಲಾರಮ್ ರಿಂಗೇ ಆಗಿಲ್ಲ ಅಂದರೆ 2 ಗಂಟೆ ಅದು. ನೀನು ಇಟ್ಟಿರೋ ಅಲಾರಮ್ ಅದು ರಿಂಗ್ ಆಗಿಲ್ಲ, ನಾನೇನು ಮಾಡಲಿ ಅದಕ್ಕೆ. ನಿನ್ಗೆ ಇಟ್ಟೋಗಿದ್ದ ಅಲಾರಮ್ ನಾನು, ನೀನೇ ರಿಂಗ್ ಆಗ್ಬೇಕಿದ್ದಿದ್ದಲ್ಲಿ. ಸೊ ಈಗ ಎದ್ದು ಬಂದರೆ ಊಟಕ್ಕೆ. ಅಲ್ಲ, ಫಸ್ಟ್ ಬರ್ತಿದ್ದೆ ನಾವ್ ಹೆಂಗಿದೀವಿ ಅಂತ ಕೇಳಲಿಲ್ಲ, ಕೇಳ್ತಿರೋದು ಊಟ ಬೇಕು ನನಗೆ ಊಟ ಅಂತ. ಮೊದಲು ನಮ್ಮನ್ನು ನಾವು ಸಾಕತ್ತೀವಿ, ಆಮೇಲೆ ಎಲ್ಲರೂ ಸಾಕ್ತೀವಿ. ಹಂಗೆ. ಓಕೆ, ಏನು ಊಟ ಇವಾಗ? ಬಸ್ಸಾರು ಐತೆ, ಅದಕ್ಕೆ ಮುದ್ದೆ ಮಾಡ್ತೀನಿ. ಓಕೆ, ನಿಂಗೆ ಅನ್ನ ಬೇಕಾ? ನನಗೆ ಬೇಡ, ಏನು ಇವಾಗ ಹೊಟ್ಟೆ ಹಸಿತಿಲ್ಲ. ನಂಗೆ ಬರೀ ಮುದ್ದೆ ಮಾಡ್ತೀನಿ ನಾನು. ಓಕೆ, ಎಂಜಾಯ್ ಮಾಡಿ. ಓಕೆ. ಬ್ರೇಕ್ಫಾಸ್ಟಿಂದ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು ನಿದ್ದೆ ಬಂದ್ಬಿಡ್ತಾ ಹೋಗಿ ಸುಮಾರು ಹೊತ್ತು ನಾನು ಮಲ್ಕೊಂಡೇ ಬಿಟ್ಟೆ. ನೈಟ್ ಟೈಮು ಎಚ್ಚರ ಆಗ್ತಾನೇ ಇರತ್ತೆ ಈ ಕ್ಲೈಮೇಟಲ್ಲಿ. ಹಂಗಾಗಿ ಸರಿಯಾಗಿ ನಿದ್ದೆ ಆಗಿರಲ್ವಾ. ಇವತ್ತು ಹೆಂಗೂ ಸ್ಯಾಟರ್ಡೆ ಅನ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಮನು ಊಟನೇ ಮಾಡಲಿಲ್ಲ ಯಾಕೋ. ಆಮೇಲೆ ಇಲ್ಲಿ ಬಂದು ನಾನು ಊಟ ಮಾಡ್ಕೊಂಡು ಕೂತ್ಕೊಂಡೆ. ಅವ್ರೋಗಿ ಮಲ್ಕೊಂಡ್ರು. ಎದ್ದೇಳ್ಸು ಮಂಜು ಅಂತ ಹೇಳ್ಬಿಟ್ಟು ಮಲಗಿದ್ರು. ಎದ್ದೇನಪ್ಪ ಎದ್ದೇಳ್ಸೋದ್ಬಿಟ್ಟು ನಾನು ಎದ್ದೇಳ್ಸೋ ಮೊದಲೇ ಎದ್ದೇಳ್ತಾ ಇದೆಯಾ? ನಾನು ಇವಾಗ ಹೋಗಿ ಮಲ್ಕೊಳ್ಳೋಣ ಪುನಃ ಅನ್ಕೋತಾ ಇದ್ದೆ. ಬೋರ್ ಹೊಡೆದ್ಬಿಡ್ತು. ಒಬ್ಳೆ ಎಷ್ಟೊತ್ತು ಅಂತ ಕುತ್ಕೊಳ್ಳೋದು ಒಬ್ಳೆ. ಟಿವಿ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಟಿವಿ ಹಾಕಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ಕಡೆ ರೂಮಲ್ಲಿ ಮಲಗಿದ್ದಾರೆ, ಆಫೀಸ್ ರೂಮಲ್ಲಿ. ಇನ್ನು ಆ ಕಡೆ ರೂಮಲ್ಲಿ ಮಲ್ಕೊಂಡ್ರೆ ಏನು ಕೇಳಿಸಲ್ಲ. ಬಟ್ ಇದು ಸಿಂಗಲ್ ವಾಲ್ ಅಲ್ಲ, ಕೇಳಿಸತ್ತೆ. ಅದಕ್ಕೆ ಇನ್ನು ಮೊಬೈಲ್ ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನೋಡಲ್ಲ ಜಾಸ್ತಿ ಮೊಬೈಲು. ಅದಕ್ಕೆ ಸುಮ್ಮನೆ ಕುತ್ಕೊಂಡಿದೆ ಹಂಗೆ, ಅದು ಇದು ಓದ್ಕೊಂಡು ನೋಡ್ಕೊಂಡು ಕೂತಿದೆ. ಈಗ ಮಲ್ಕೊಳ್ಳೋಣ, 4:15 ತನಕ ಮಲ್ಕೊಳ್ಳೋಣ ಅಂತ ಅನ್ಕೊಂತ ಇದೆ. ಮಲ್ಕೊಳ್ಳ ಒಂಥರ ಲೇಜಿ ಡೇ ಥರ ಇದೆ ಇವತ್ತು. ಏನು ಕೆಲಸನೂ ಇರಲ್ಲ. ಸ್ಯಾಟರ್ಡೇಸ್ ನಂದು ಯೂಶ್ವಲಿ ಚೆನ್ನಾಗಿರುತ್ತೆ. ಐ ಲೈಕ್ ಸ್ಯಾಟರ್ಡೇಸ್. ಫುಲ್ ಕಂಪ್ಲೀಟ್ ರೆಸ್ಟ್ ಇರುತ್ತೆ ನನಗೆ. ಸಂಡೇಸ್ ಇವಾಗ ಏನಿಲ್ಲ, ಯಾಕೆಂದರೆ ಮನೆ ಕ್ಲೀನಿಂಗಿಗೆ ನಾನು ಒಬ್ರನ್ನ ಕರ್ಕೊತಾ ಇದ್ದೀನಿ. ಆಗ್ತಾ ಇಲ್ಲ ನನಗೆ ಮಾಡ್ಕೊಳ್ಳೋದಕ್ಕೆ ಹುಷಾರು ತಪ್ಪದಿಂದ. ಹಾಗಾಗಿ ಸಂಡೇಸ್ ಇವಾಗ ಏನು ಅಂತ ಏನು ಕೆಲಸ ಇರಲ್ಲ. ಅವ್ರು ಬರ್ತಾರೆ, ನಾಳೆ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಜಾಮೂನ್ ಖಾಲಿನಾ? ಮನು ಫ್ರೆಂಡ್ ಮಮ್ಮಿ ನನಗೆ ಅಂತ ಜಾಮೂನ್ ಕೊಟ್ಟು ಕಳಿಸಿದ್ರು. ತಿಂದು ಖಾಲಿ ಮಾಡಿ ಮನು ಒಂದು ಬಿಟ್ಟಿರ್ಲ ನಾನು. ಸಖತ್ತಾಗಿ ಮಾಡಿದ್ರು ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸೂಪರ್ ಡೂಪರ್ ಆಗಿತ್ತು ಜಾಮೂನು. ಸ್ಯಾಟಿಸ್ಫೈಡ್. ಫ್ರೂಟ್ಸ್ ಎಲ್ಲ ಖಾಲಿ ಅಪ್ಪು. ಇಷ್ಟು ಕೊಡು ಸಾಕು. ಬೇಡ ನನಗೆ ಹೆವಿ ಆಗಿದೆ ಊಟ. ಮುದ್ದೆ ತಿನ್ನಲ್ಲ, ಹೆವಿ ಆಗಿದೆ. ಹೋಗ್ತೀನಿ ಒಂದು ಸ್ವಲ್ಪ ಹೊತ್ತು ಮಲಗಿದ ಆಮೇಲೆ ಎದ್ದು ಬಂದು ಕೆಲಸಗಳು ಜಾಸ್ತಿ ಇದೆ. ಸಾಯಂಕಾಲ ಅಡುಗೆ ಕೆಲಸಗಳೆಲ್ಲ ಮನು ಹೆಲ್ಪ್ ಮಾಡ್ತೀನಿ ಅಂತ ಹೇಳೋರೆ ಅಲ್ವಾ ಮನು? ನಿಜವಾಗ್ಲೂ ಮಾಡ್ತೀಯಾ? ಇಬ್ರು ಸೇರಿ ಕುಕ್ ಮಾಡೋಣ ಇವತ್ತು. ಕುಕ್ಕದೇ ಇವತ್ತು. 1 ಅವರ್ ಮಲ್ಕೊಂಡ್ರು ಸೂಪರಾಗಿ ನಿದ್ದೆ ಆಯಿತು. ಈ ಗ್ಯಾಪಲ್ಲಿ ಮನು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಂಡು ತಿಂದವ್ರೆ. ಎಷ್ಟೊಂದು ಇಟ್ಟವ್ರೆ ನನಗೆ ಅಂದರೆ ಇಲ್ಲಿ ನೋಡಿ, ಇಷ್ಟೊಂದು ಇಟ್ಟವ್ರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಮನು. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಷ್ಟೇ ತಿನ್ಬೇಕು, ಜಾಸ್ತಿ ತಿನ್ಬಾರ್ದು ನೀನು. ಇಷ್ಟು ಇಟ್ಟವ್ರೆ.
ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿದ್ದೀಯಲ್ಲ ನನ್ನ ಮೇಲೆ. ಮತ್ತೆ ನಿನ್ನ ಮೇಲೆ ಇಲ್ಲದೆ ಇನ್ಯಾರ ಮೇಲೆ ಇಡ್ಬೇಕು ಹೇಳು? ಅಲ್ವಾ, ಕರೆಕ್ಟು. ಇದರಲ್ಲೂ ಶೇರಿಗೆ ಬರಬೇಡ. ಇದೇನಾದ್ರು ನಾನು ತಿಂದು ಮಿಕ್ಕಿದ್ರೆ ಆಮೇಲೆ ಬಾ. ಅಷ್ಟೇ ತಿನ್ಬೇಕಾದ್ರೆ ಜಾಸ್ತಿ ತಿನ್ಬಾರ್ದು. ಹೌದೌದು, ಕರೆಕ್ಟ್. ಹೋಗು ಚಿಕನ್ ತಂದ್ಬಿಡು. ಅಲ್ಲೇ 5 ಗಂಟೆ ಆಯಿತು, ಮ್ಯಾರಿನೇಷನ್ ಮಾಡಿಡೋಣ. ಓಕೆ. ಹೊರಗಡೆ ಹೋಗಿ ಏನೇನೆಲ್ಲ ಬೈ ಮಾಡಬೇಕಿತ್ತು ಎಲ್ಲ ತಗೊಂಡು ಬಂದಮೇಲೆ ಹೆಂಗೂ ಫ್ರೂಟ್ಸ್ ತಂದಿದ್ವಲ್ಲ, ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ. ಇವಾಗ ಹೋಗ್ಬೇಕು ಅಡುಗೆ ಮನೆಗೆ. ಟೈಮ್ ಆಯ್ತು 7 ಗಂಟೆ. ಮನು ಅಂತ ಇದ್ರು, ನೀನು ಹೆಂಗೆ ಮಾಡಿದ್ರು 7 ಗಂಟೆನೇ ಮಾಡೋದು ನೀನು ಎಂಟ್ರಿಗೆ ಕೊಡೋಕ್ಕೆ, ಅದಕ್ಕಿಂತ ಬೇಗ ಕೊಡಲ್ಲ ಅಂತ. ಫೋನ್ ಮಾಡಿದ್ದೆ ನಮ್ಮ ಅಣ್ಣ ಅತ್ತಿಗೆಗೆ, ರಮ್ಯಂಗೆ. ಸೊ ಅವ್ರು ಅಂದರು, ಅವ್ರು ಇನ್ನೂ 6:15 ಮಾಡಿದೆ, ಹೊರಡೋದೇ ಇನ್ನೂ 3/4 ಗಂಟೆ ಆಗತ್ತೆ ಅಂತಂದರು. ಅವ್ರು ಇರೋದು ಜಯನಗರ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬೇಕಾಗತ್ತೆ. ಮೆಟ್ರೋದಲ್ಲಿ ಬರ್ತಾರೆ, 1 ಅವರ್ ಮೇಲಂತೂ ಬೇಕಾಗುತ್ತೆ. ಆಗತ್ತೆ ಅವ್ರು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಸಾಹೇಬ್ರು ಹೇಳಿದ್ದಾರೆ, ಇವತ್ತು ನೀನು ಕುಕ್ ಮಾಡಬೇಡ ಮಂಜು, ನಾನು ಮಾಡ್ತೀನಿ, ನೀನು ಜಸ್ಟ್ ಹೆಲ್ಪಿಂಗ್ ಹ್ಯಾಂಡ್ ಆಗಿರು ಕಿಚನಲ್ಲಿ ಅಂತ. ಏನಪ್ಪ ಶೆಫು, ಹೆಲ್ಪಿಂಗ್ ಹ್ಯಾಂಡ್ ಆಗಿರು ಅಂದ್ಬಿಟ್ಟು ಎಲ್ಲಾನು ಮಾಡಿಟ್ಟಿರು, ಬರ್ತೀನಿ ಅಂತ. ಎಲ್ಲಾನು ಮಾಡು ಅಂತ ಹೇಳಿಲ್ಲ ನಾನು, ಎಲ್ಲ ಎತ್ತಿ ಜೋಡಿಸಿರು, ಬಂದ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ. ಹಂಗ ಸರಿ, ಎಲ್ಲ ವಾಶ್ ಮಾಡಿಕೊಂಡು ಅದು ಮ್ಯಾರಿನೇಷನಿಗೆ ರೆಡಿ ಮಾಡ್ಕೊತಾ ಇರ್ತೀನಿ. ಓಕೆ. ಇಲ್ಲ ವಾಶ್ ಮಾಡಿಕೊಡು, ನಾನು ಈ ಕಡೆ ಮ್ಯಾರಿನೇಷನಿಗೆ ರೆಡಿ ಮಾಡ್ಕೊತೀನಿ. ಯಾಕೋ ಆ ಚಿಕನ್ ವಾಶ್ ಮಾಡೋದು ಅಂದರೆ ಇಷ್ಟ ಆಗಲ್ಲ ಇವಾಗ. ಯಾಕೋ ನಾನ್ ವೆಜೇ ಇಷ್ಟ ಆಗ್ತಾ ಇಲ್ಲ, ಮಾಡೇ ಇಲ್ಲ. 2.5 ಮಂತ್ಸ್ ಆಯಿತು ಹೇಳಿದ್ನಲ್ಲ, ಇವಾಗನೇ ಮಾಡ್ತಾ ಇರೋದು. ಅದಕ್ಕೆ ಸಾಹೇಬ್ರು ಫುಲ್ಲು ಜೋಶಲ್ಲ ಅವರೇ ಇವತ್ತು. ಎಕ್ಸಾಕ್ಟ್ಲಿ. ದೊಡ್ಡ ಅದು ತಗೋಬೇಡ, ಬಾಂಡ್ಲಿ ತಗೋ. ಅಲ್ಲಿ ನೀರು ಹೋಗ್ತಾ ಇರ್ತದೆ, ತೊಳಿಯೋಕ್ಕೂ ಈಸಿ ಆಗ್ತೈತೆ. ಗಲೀಜು ಹೋಗಲ್ಲ ಆವಾಗ. ನಿನಗೆ ಗಲೀಜು ಹೋಗ್ಬೇಕು ಅಂದರೆ ಕ್ಲೋಸ್ಡ್ ಪಾತ್ರೆ ತಗೋಬೇಕು. ಎಲ್ಲೋಯ್ತದು? ಇಲ್ಲೈತಲ್ಲ, ಚಿಕ್ಕದಾಯ್ತು. ಹಾಫ್ ತೊಳಿ ಸಾಕು. ಎರಡೆರಡು ಸರಿ ತೊಳಿತಾರೆ, ಮಾಡೋದೇ ಕೆಲಸ ಕಷ್ಟ ಅಂತ. ಅಂತಂದ್ರೆ 2 ಸರಿ ಮಾಡೋದು, ಒಂದ್ಸರಿನೇ ನಾನು ಮಾಡೋದು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು, ಅದು ತಗೋ, ಪ್ಯಾನ್ ತಗೋ. ಅದು ಹೆಂಗೂ ಫ್ರೈ ಮಾಡಕ್ ಬೇಕಲ್ಲ. ಯಾವುದು? ಇಲ್ಲಿ ಕೆಳಗಡೆ ಪ್ಯಾನು. ಆ ಪಾತ್ರೆ ತೊಳೆದು ಬಿಡ್ತೀನಿ ತಡಿ ಪಾತ್ರೆ. ಇಲ್ಲ ಪಾತ್ರೆ ಎಲ್ಲ ಸ್ಮೆಲ್ ಹೊಡಿಯುತ್ತೆ. ಸೊ ನಾವು ಹೇಳ್ದಂಗೆ ಇವತ್ತು ಮಾಡ್ತಾ ಇರೋದು ನಾವು ಚಿಕನ್ ಬಿರಿಯಾನಿ ಆ್ಯಂಡ್ ತಂದೂರಿ ಕಬಾಬ್. ಸೊ ತಂದೂರಿ ಕಬಾಬಿಗೆ ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ಟು ಆಮೇಲೆ ಬಿರಿಯಾನಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ಫಸ್ಟು ಅದಕ್ಕೆ ನಾನು ಮೊದಲು ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ. ಕ್ವಿಕ್ಕಾಗಿ ನಾನು ಕುಕ್ಕಿಂಗ್ ರೆಸಿಪಿ ತೋರಿಸ್ತೀನಿ ಇವತ್ತು ಹೆಂಗೆ ಮಾಡ್ತೀನಿ ಅಂತ. ಅಲ್ವಾ ಮನು? ಮನು ಹೆಂಗೆ ಮಾಡ್ತಾರೆ ಅಂತ ರೆಸಿಪಿ ನಂದು, ಕುಕ್ ಅವ್ರದ್ದು. ತಂದೂರಿ ಕಬಾಬಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಇದಕ್ಕೆ ಮಸಾಲೆ ಎಲ್ಲ ಏನು ಅಂದರೆ, ನಾನು ಹಾಕೋದು ಇದಕ್ಕೆ ಕಸೂರಿ ಮೇಥಿ ಹಾಕ್ಬೇಕಿತ್ತು ಒಂದು ಸ್ವಲ್ಪ, ಬಟ್ ಖಾಲಿಯಾಗಿದೆ, ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಮಾಡ್ತಾ ಇರೋದು 1 kg ಅಷ್ಟು ಕಬಾಬು. ಸೊ ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ. ಸೊ ಚಿಲ್ಲಿ ಪೌಡ್ರು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಬೇಕಾಗತ್ತೆ. ಸೊ ನಾನು ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ. 1.25 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಂತೀನಿ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಯೂಶ್ವಲಿ ಅಂಗಡಿದು ಯೂಸ್ ಮಾಡಲ್ಲ ನಾನು, ಬಟ್ ಇವತ್ತು ತರಿಸ್ಕೊಂಡೆ ಅಂಗಡಿಲೇ. ಬರೀ ಜಿಂಜರ್ ಗಾರ್ಲಿಕ್ ಅಷ್ಟೇ ಗ್ರೈಂಡ್ ಮಾಡಬೇಕಲ್ಲ, ಬೇಡ ಅಂತ. ಮೊಸರು ಖಾಲಿ ಆಗ್ಬಿಟ್ಟಿತ್ತು, ತರ ಕಳಿಸಿದೆ. ಮುಖ ಕಾಣ್ತಾ ಇಲ್ಲ, ಬಟ್ ವಾಯ್ಸ್ ಅಷ್ಟೇ ಕೇಳ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಖ ತೋರ್ಸಕ್ಕೆ ಹೋದ್ರೆ ನಿಮಗೆ ಇದು ಕಾಣಲ್ಲ, ಪಾತ್ರೆ ಕಾಣಲ್ಲ. ಬಾಮನು ಸ್ವಲ್ಪ ಮೊಸರು, 1-2 ಸ್ಪೂನಷ್ಟು ಅಷ್ಟೇ, ಜಾಸ್ತಿ ಹಾಕಲ್ಲ ಇದಕ್ಕೆ. ಆ್ಯಂಡ್ ಲೆಮನ್. ಅದಕ್ಕಿಂತ ಮೊದಲು ಚೂರು 1/2 ಸ್ಪೂನಷ್ಟು ಎಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಹೊಡ್ಕೊಂಡು ಬ್ರಿಂಗ್ ಚಿಕನ್. ಅದರಲ್ಲಿ ಲೆಗ್ ಪೀಸ್ ಅಂತ ಎತ್ತಾಕು. ಲೆಗ್ ಪೀಸ್ಗಳು ಹಾಕು. ಫಸ್ಟ್ ಲೆಗ್ ಪೀಸ್ಗಳು ಹಾಕ್ಬಿಡು, ಆಮೇಲೆ ಬಾಕಿ ಎತ್ತಾಕು. ಅದೊಂದು ಇಲ್ಲೊಂದು ನೋಡು. ನೋಡ್ರಪ್ಪ, ನಮ್ಮ ಶೆಫು ಚಿಕನ್ ಎತ್ತಿ ಇದ್ರೊಳಗಡೆ ಹಾಕೋ ಅಷ್ಟೊತ್ತಿಗೆ ನಾವು ಕುಕ್ಕೆ ಮಾಡಿಬಿಡ್ಬೋದು. ಅಷ್ಟೊಂದು ಬೇಕಾ ಬಿರಿಯಾನಿಗೆ? ಜಾಸ್ತಿ ಆಯಿತು. ಅದಿಡು ಇದಾಕು. ಕಬಾಬ್ ಬೇಕಾದ್ರೆ ಉಳ್ಕೊಂಡ್ರೆ ಎತ್ತಿಡ್ಬೋದು, ಬಿರಿಯಾನಿ ಪೀಸ್ ವೇಸ್ಟ್ ಆಗೋಯ್ತವೆ. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ಟು ಎತ್ತಿ ಫ್ರಿಡ್ಜ್ಗೆ ಇಟ್ಬಿಡೋದೆ. ಸಾಲ್ಟೇ ಹಾಕಿಲ್ಲ. ಇದು ನಮ್ಮ ಕುಕ್ಕಿಂಗ್ ಕತೆ. ಎಲ್ಲನೂ ಹಾಕಿದ್ದೀನಿ, ಏನೋ ಮಿಸ್ ಹೊಡೀತಲ್ಲ ಅಂತಂದರೆ ಸಾಲ್ಟ್ ಮಿಸ್ ಹೊಡೀತು. ಅಯ್ಯೋ, ಮಿಕ್ಸ್ ಮಾಡಿದ್ರೆ ಸರಿ ಬರುತ್ತಾ? ಅದು ಇದು ಮಾಡ್ತೀವಲ್ಲ, ಏನೇನು ಫ್ರೈ ಮಾಡ್ತೀವಲ್ಲ, ಆಫ್ ಕುಕ್. ಅಲ್ಲ, ಈಗ ಮಿಕ್ಸ್ ಆಗತ್ತೆ? ಆಗತ್ತೆ. ಈಗ ಆಗಿಲ್ಲ ಅಂದರೆ ಆಫ್ ಕುಕ್ ಮಾಡ್ತೀವಲ್ಲ, ಆವಾಗ ಹಿಡಿಯತ್ತೆ ಇದು ಸಾಲ್ಟ್ ಕರಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಇನ್ನೊಂದು ಐಟಮ್ ಆ್ಯಕ್ಚುಲಿ ಇದರಲ್ಲಿ ಮಿಸ್ ಮಾಡಿದ್ದೀನಿ, ಟರ್ಮರಿಕ್ ಪೌಡ್ರು, ಬಟ್ ಅದೇನು ನಡೆಯತ್ತೆ. ಟರ್ಮರಿಕ್ ಏನು ಕಸೂರಿ ಮೇಥಿ ಇಲ್ಲ, ಖಾಲಿ ಆಗೈತೆ. ಮನುಗೆ ಅದ್ರದ್ದು ಇದಿಷ್ಟ, ಕಸೂರಿ ಮೆಥಿದು ಫ್ಲೇವರ್, ಅದಕ್ಕೆ ಕೇಳ್ತಾವ್ರೆ.
ಸೊ ಇಷ್ಟಾಗಿತ್ತು ನಮ್ಮ ತಂದೂರಿ ಕಬಾಬ್ದು ರೆಸಿಪಿ. ಅದರಲ್ಲೊಂದು ಆವಾಗಲೇ ಹೇಳ್ದಂಗೆ ಟರ್ಮರಿಕ್ ಪೌಡ್ರ್ ಒಂದು ಮಿಸ್ ಮಾಡಿದೆ, ಬಟ್ ಸ್ಟಿಲ್ ನಡೆಯುತ್ತೆ. ಅದೇನು ಟೇಸ್ಟ್ ಎಲ್ಲ ಏನು ಚೇಂಜ್ ಮಾಡಲ್ಲ, ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಇವಾಗ ಬಿರಿಯಾನಿಗೆ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಚಾಪ್ ಮಾಡಿ ಕೊಡ್ತಾಯಿದ್ರೆ ಮನು ಆ ಕಡೆ ಒಗ್ಗರಣೆಗೆ ಹಾಕ್ಕೊಡ್ತಾರೆ. ಅದನ್ನೇನು ನಾರ್ಮಲ್ ರೆಗ್ಯುಲರಾಗಿ ಮಾಡ್ತೀನಲ್ಲ ಆ ಥರ ಬಿರಿಯಾನಿನೇ ಮಾಡ್ಬಿಡ್ತೀನಿ ಮನು. ಏನೋ ಒಂದು ಮಾಡು ಬೇಗ. ಓಕೆ, ಸೊ ಇವಾಗ ಬಿರಿಯಾನಿಗೆ ಪಟ ಪಟ ಅಂತ ರೆಡಿ ಮಾಡ್ಕೊಳ್ಳೋದು. ನಮ್ಮ ಸ್ಪೈಸಿ ಬಿರಿಯಾನಿ ಕುಕ್ ಆಗ್ತಾ ಇದೆ. ನಾನೆಲ್ಲ ಈ ಕಡೆ ಚಾಪ್ ಮಾಡಿ ಕೊಡ್ತಾಯಿದ್ರೆ ಮನು ಈ ಕಡೆ ಒಗ್ಗರಣೆಗೆ ಹಾಕ್ತಾವ್ರೆ. ಬಿರಿಯಾನಿ ಮಾಡೋದು ಕಲಿಬೇಕಂತವ್ರೆ, ಅದಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಟ್ರೈನಿಂಗ್ ನಾನೇ ಹೇಳ್ಕೊಡ್ತೀನಿ, ನನಗೆ ಹೇಳ್ಕೊಡ್ತೀನಿ. ನೀನು ಹೇಳ್ಕೊಟ್ಟ ನನಗೆ. ಇದೇನು ಸೊಪ್ಪು ಹೇಳಪ್ಪ, ಇದೇನು ಸೊಪ್ಪು ಹೇಳು. ತಂದು ಕೊಟ್ಟವ್ ನನಗೆ ಗೊತ್ತಿರಲ್ವಾ? ಓ ಹೆಸರು ಹೇಳು. ಏನಕ್ಕೆ ಹೇಳ್ಬೇಕು, ನೀನು ಕಲ್ತ್ಕಂತೀಯಲ್ಲ. ಅದು ಅವರು ಟ್ರೈನಿಂಗ್ ಕೊಟ್ಟಿರೋದು ನನಗೆ. ಕೊತ್ತಂಬರಿ ಸೊಪ್ಪು ತಗೊಂಡು ಬಂದರೆ ಪುದೀನ ತರ್ತಾರೆ, ಪುದೀನ ತಗೊಂಡು ಬಂದರೆ ಕೊತ್ತಂಬರಿ ಸೊಪ್ಪು ತಗೊಂಡು ಬರ್ತಾರೆ. ಟ್ರೈನಿಂಗ್ ಕೊಟ್ಟವ್ರಂತೆ ನನಗೆ. ಇನ್ನು ಫ್ರೈ ಆಗಬೇಕು, ಅದು ಫುಲ್ಲು ಗೋಲ್ಡನ್ ಬ್ರೌನ್ ಬರಲಿ ಆನಿಯನ್. ಒಂದು ಕಡೆ ಬಿರಿಯಾನಿ ರೆಡಿಯಾಗಿದೆ, ಇನ್ನೊಂದು ಕಡೆ ತಂದೂರಿ ಕಬಾಬಿಗೆ ಚಿಕನ್ನ ಹಾಫ್ ಕುಕ್ ಮಾಡ್ಕೊತೀವಿ. ಆವಾಗ ಜ್ಯೂಸಿಯಾಗಿ ಬರುತ್ತೆ. ಮೇಲ್ಗಡೆ ಫುಲ್ ಡ್ರೈ ಇರುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಯಾವಾಗಲೂ ನಾವು OTGಲಿ ಕಬಾಬ್ ಮಾಡಿದ್ರೆ ಹೀಗೆ ಮಾಡೋದು. ಏನು ಬಂದ್ರ? ಸೊ ನಮ್ಮ ಅಣ್ಣವ್ರು ಬಂದ್ರಂತೆ. ಇದು ಆಫ್ ಮಾಡಿಬಿಡ್ಲಾ? ಸೊ ಬಂದ್ರಂತೆ ನಮ್ಮ ಅಣ್ಣವರು, ಹೋಗಿ ಕರ್ಕೊಂಡು ಬರೋಣ. ಸೊ ಇವಾಗ ಬಂದರು ನಮ್ಮ ಅಣ್ಣ ಅತ್ತಿಗೆ. ಇನ್ಮೇಲೆ ಫುಲ್ ಬ್ಯುಸಿ ಆಗ್ತೀವಿ. ನಮ್ಮ ರಮ್ಯಾ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಅಲ್ವಾ? ಬೆಂಗಳೂರಿಗೆ ಫಸ್ಟ್ ಟೈಮ್ ಏನೋ ನಾವು. ಇಲ್ಲ ಅದೇ ನೇತಾಕಕ್ಕೆ ಇಲ್ಲ, ಬರ್ತೀನಿ. ಸೊ ಈಗಾಗಿತ್ತು, ಇನ್ನೇನು ಕುಕ್ಕಿಂಗ್ ಮುಗೀತು. ಈಗ ಊಟ ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಂಡು ಮಾತಾಡೋದು ಅಷ್ಟೇ. ಸಾಕು, ಆಫ್ ಮಾಡಪ್ಪ, ಫುಲ್ ಇದರಲ್ಲೇ ಕುಕ್ ಆಗೋಯ್ತು. ಹೋಗೋಣ ಇವಾಗ OTG ಎತ್ಕೊಂಡು ಅದನ್ನ ಇಟ್ಟರೆ ಅಲ್ಲಿಗೆ ಮುಗಿಯತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಶೇಕ್ ಹ್ಯಾಂಡ್ ಕೊಡ್ತಾವ್ರೆ, ಯಾಕೋ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಸಾರಿ ಒಬ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.